ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ. ಅದರ ಎಫೆಕ್ಟ್ ಕೇವಲ ಅಲ್ಲಿ ಮಾತ್ರ ಅಲ್ಲ, ಉಳಿದ ದೇಶಗಳಿಗೂ ತಟ್ಟಿದೆ. ಜಗತ್ತಿನಾದ್ಯಂತ ಯುದ್ಧದ ಕಾರ್ಮೋಡ ಆವರಿಸಿದೆ. ಆ ಯುದ್ಧದಿಂದ 15ಕ್ಕೂ ಹೆಚ್ಚು ದೇಶಗಳು ನಲುಗಿ ಹೋಗ್ತಾ ಇವೆ. ಜಗತ್ತಿನಾದ್ಯಂತ ಪೆಟ್ರೋಲಿಯಂ ಉತ್ಪನ್ನಗಳು ಸಿಗದಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಭಾರತದ ಮೇಲೂ ಈ ಯುದ್ಧದ ಕಾರ್ಮೋಡ ಆವರಿಸಿದ್ದು, ಭಾರತದಲ್ಲಿ ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಲ್ಲೂ ಕೂಡ ಪೆಟ್ರೋಲ್ ಸಿಗದಂತಹ, ಡೀಸೆಲ್ ಸಿಗದಂತಹ ಅಥವಾ ಗ್ಯಾಸ್ಗಳು ಸಿಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂತಹ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಅನೇಕ ಹೋಟೆಲ್ಗಳೇ ಮುಚ್ಚುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾದ್ರೆ ಕರ್ನಾಟಕದ ಮೇಲೆ ಏನೆಲ್ಲ ಎಫೆಕ್ಟ್ ಆಗಿದೆ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಹೋತಿಗಳು ನಾವು ಬುಕ್ ಮಾಡಿದ್ವಿ, ಅದು ಇಮಿಡಿಯೇಟ್ ಅದು ಆತ್ರಿ. ಈ ತಿಂಗಳು ಮಾಡಿದ್ರು ಬರಾಕತ್ತಿಲ್ಲ. ಏಜೆನ್ಸಿಯವರು ಇರ್ಬೋದು, ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು, ಇವರು ಹೆಚ್ಚಿನ ರೇಟಿಗೆ ಇಲ್ಲಿ ಮಾರ್ಕೊಳ್ಳಿಕ್ಕೆ ಕೃತಕ ಅಭಾವವನ್ನು ಮಾಡ್ತಾ ಇದ್ದಾರೆ ಅಂತ ಅನಿಸ್ತದೆ. ಗ್ಯಾಸ್ ಬಂದ್ ಮಾಡಿರೋದಲ್ಲ, ಗ್ಯಾಸ್ ಇದ್ರೇನೆ ಉರಿಸೋದು. ಇರೋ ಲಿಮಿಟೆಡ್ ಗ್ಯಾಸಲ್ಲಿ ಆದಷ್ಟು ಆಪ್ಟಿಮೈಸೇಷನ್ ಮಾಡ್ತಾ ಇದೀವಿ ನಮ್ಮ ರಿಸೋರ್ಸಸ್ನ. ಮೆನುವಲ್ಲಿ ಬದಲಾವಣೆಗಿಂತ ನಿಮ್ಗೆ ಒಬ್ಬರಿಗೆ ಒಂದೇ ಐಟಮ್ ಕೊಡುವಂಥ ಪರಿಸ್ಥಿತಿ ಬರ್ಬೋದು. ಯಾಕಂತೇಳಿ ಆಹಾರ ಎಮರ್ಜೆನ್ಸಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದು ರೈಸ್ ಬಾತ್ ಕೊಟ್ಟರೆ ಇನ್ನೊಬ್ರಿಗೆ ಕೊಡೋಕ್ಕಾಗಲ್ಲ, ಎಲ್ರಿಗೂ ಸಿಗಬೇಕಲ್ವ. ನಮಗೆ ನಾವಿರೋ 2 ಸಿಲಿಂಡ್ರ್, ನಾವು 3 ಸಿಲಿಂಡ್ರಲ್ಲಿ ಎಷ್ಟು ಅಡುಗೆ ಪ್ರಿಪ್ರೇಷನ್ ಮಾಡ್ಬೋದು, ಈ ರೀತಿಯಾದ ಒಂದು ಸಮಸ್ಯೆ ಉದ್ಭವ ಆಗ್ಬೋದು ಅಂತೇಳಿ ಮುಂದಿನ ದಿವಸದಲ್ಲಿ. ತುಂಬ ಬೇಕಾಗಿತ್ತು, ಒಂದು 8ರಿಂದ 10 ಗ್ಯಾಸ್ ಡೈಲಿ ಬೇಕಾಗಿತ್ತು. ಇವಾಗ ಕೊಡ್ತಾ ಇರೋದು ಬರೀ ನಮಗೆ 2-3 ಕೊಡ್ತಾ ಇದ್ದಾರೆ. ಅದರಿಂದ ನಮ್ಗೆ ಐಟಮ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಗಲ್ಫ್ ಯುದ್ಧ, ಗ್ಯಾಸ್ ಟ್ರಬಲ್, ಬೆಂಗಳೂರಿಗೆ ಗ್ಯಾಸ್ ಪ್ರಾಬ್ಲಮ್. ಹೋಟೆಲ್ ಬಂದ್, ಪಿಜಿಗೂ ಹೊಡೆತ. ಹೇಗಿದೆ ಬೆಂಗಳೂರಿನ ಸ್ಥಿತಿ? ಯುದ್ಧ ಅನ್ನೋದು ಯಾವುದೋ ಒಂದು ದೇಶವನ್ನ ಗೆಲ್ಲಿಸೋದಲ್ಲ, ಯಾವುದೋ ಒಂದು ದೇಶವನ್ನ ಸೋಲಿಸೋದು ಅಲ್ಲ. ಒಂದು ಬಾರಿ ಯುದ್ಧ ಆಯ್ತು ಅಂದ್ರೆ 100 ದೇಶಗಳು ಸಂಕಷ್ಟಕ್ಕೆ ಸಿಲುಕ್ತಾವೆ. ಅಂತಹ ದೇಶಗಳಲ್ಲಿ ಭಾರತ ಕೂಡ ಒಂದು. ಹೌದು, ಇರಾನ್ ಇಸ್ರೇಲ್ನಲ್ಲಂತೂ ಡ್ರೋನ್ಗಳು, ಬಾಂಬುಗಳು, ಕ್ಷಿಪಣಿಗಳ ಸುರಿಮಳೆ ಆಗ್ತಾಗಿದೆ. ಅಬ್ಬಾ, ಸದ್ಯಕ್ಕೆ ನಮ್ಮ ಮೇಲೆ ಬಾಂಬ್ ಬೀಳ್ತಾಗಿಲ್ಲ ಅಂತ ಬೇರೆ ದೇಶಗಳು ಖುಷಿ ಪಡುವಷ್ಟರಲ್ಲೇ ಇಡೀ ವಿಶ್ವಕ್ಕೆ ಇರಾನ್ ಒಂದು ಬಾಂಬ್ ಹಾಕಿದೆ. ಅದೇ ಇಂಧನದ ಬಾಂಬ್. ಹರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡೋ ಮೂಲಕ ಭಾರತ ಸೇರಿದಂತೆ 16 ದೇಶಗಳಿಗೆ ಗ್ಯಾಸ್ ಟ್ರಬಲ್ ಆಗುವಂತೆ ಮಾಡಿದೆ. ಬೆಂಗಳೂರಂತೂ ಈ ಗ್ಯಾಸ್ ಟ್ರಬಲ್ನಲ್ಲಿ ವಿಲವಿಲ ಒದ್ದಾಡುವಂತಾಗಿದೆ. ಗ್ಯಾಸ್ ಬೆಲೆ ಹೆಚ್ಚಳ, ಆದ್ರೂ ಲಾಭವಿಲ್ಲ. ಮಧ್ಯಪ್ರಾಚ್ಯ ಯುದ್ಧ ಶುರುವಾದ ಮೇಲಂತೂ ಗ್ಯಾಸ್ ಭಾರತಕ್ಕೆ ಪೂರೈಕೆ ಆಗ್ತಿಲ್ಲ ಅಂತ ಹೇಳಿ ಗ್ಯಾಸ್ನ ಬೆಲೆಯನ್ನು ಹೆಚ್ಚಿಸಲಾಗಿತ್ತು. ಮನೆ ಬಳಕೆಯ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನು 60 ರೂಪಾಯಿ ಹೆಚ್ಚಳ ಮಾಡಿದ್ರೆ, ವಾಣಿಜ್ಯ ಸಿಲಿಂಡರ್ನ ಬೆಲೆಯನ್ನು 115 ರೂಪಾಯಿಗಳಿಗೆ ಹೆಚ್ಚಿಸಲಾಯಿತು. ಬೆಲೆ ಹೆಚ್ಚಾದ್ರೂ ಹೇಗೋ ಗ್ಯಾಸ್ ಸಿಲಿಂಡರ್ ಸಿಕ್ಕೇ ಸಿಗತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಈಗ ವಾಣಿಜ್ಯ ಗ್ಯಾಸ್ ಕೊರತೆ ಉಂಟಾಗಿದೆ. ಎಷ್ಟು ಕೊಡ್ತೇನೆ ಅಂದ್ರೂ ಗ್ಯಾಸ್ ಸಿಗ್ತಾಗಿಲ್ಲ. ಇದರಿಂದ ಹೋಟೆಲ್ಗಳನ್ನೇ ಬಂದ್ ಮಾಡುವಂತೆ ಆಗಿದೆ. ಪಿಜಿಗಳನ್ನ ಕ್ಲೋಸ್ ಮಾಡೋ ಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರಿನಲ್ಲಿ ಅಲ್ಲೋಲ ಕಲ್ಲೋಲ ವಾತಾವರಣ ನಿರ್ಮಾಣವಾಗಿದೆ. ಹೇಗಿದೆ ಗೊತ್ತಾ ಬೆಂಗಳೂರಿನಲ್ಲಿ ಗ್ಯಾಸ್ ಕೊರತೆ? ಇಲ್ಲಿದೆ ನೋಡಿ. ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಗ್ಯಾಸ್ ಅಭಾವ ಸೃಷ್ಟಿಯಾಗಿದೆ. ಮಂಗಳವಾರ ಆಗಿರಬೇಕಿದ್ದ ಗ್ಯಾಸ್ಗಿಂತ ಅರ್ಧದಷ್ಟು ಗ್ಯಾಸ್ ಮಾತ್ರ ನಗರದಲ್ಲಿ ಲಭ್ಯವಾಗಿದೆ. ಬೆಂಗಳೂರಿಗೆ ದಿನನಿತ್ಯ 22,000 ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗಬೇಕಿತ್ತು. ಆದರೆ ಕೇವಲ 11,000 ಸಿಲಿಂಡರ್ಗಳು ಮಾತ್ರ ಪೂರೈಕೆ ಆಗಿವೆ. ಈಗ ಸಿಲಿಂಡರ್ಗಳು ಸರಿಯಾದ ಸಮಯಕ್ಕೆ ಪೂರೈಕೆ ಆಗದಿದ್ರೆ ಹೋಟೆಲ್ ಉದ್ಯಮಕ್ಕೆ ಹೊಡೆತ ಬೀಳಲಿದೆ. ಹೋಟೆಲ್ಗಳು ಬಾಗಿಲು ಹಾಕಬೇಕಾದ ಅನಿವಾರ್ಯತೆ ಎದುರಾಗಬಹುದು. ಈ ಅಭಾವದ ನಡುವೆ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಸಾಧ್ಯತೆಯೂ ಇದೆ. ವಾಣಿಜ್ಯ ಗ್ಯಾಸ್ನ ಕೃತಕ ಅಭಾವ ಸೃಷ್ಟಿಯಾಗಿದೆ ಅನ್ನೋ ಆರೋಪವೂ ಇದೆ. ಅಲ್ಲ, ಮೆನುವಲ್ಲಿ ಬದಲಾವಣೆಗಿಂತ ನಿಮ್ಗೆ ಒಬ್ಬರಿಗೆ ಒಂದೇ ಐಟಮ್ ಕೊಡುವಂಥ ಪರಿಸ್ಥಿತಿ ಬರ್ಬೋದು. ಯಾಕಂತೇಳಿ ಆಹಾರ ಎಮರ್ಜೆನ್ಸಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದು ರೈಸ್ ಬಾತ್ ಕೊಟ್ಟರೆ ಇನ್ನೊಬ್ರಿಗೆ ಕೊಡೋಕ್ಕಾಗಲ್ಲ, ಎಲ್ರಿಗೂ ಸಿಗಬೇಕಲ್ವ.
ನಮಗೀಗ ನಾವಿರೋ 2 ಸಿಲಿಂಡರ್ ನಮ್ಮ 3 ಸಿಲಿಂಡ್ರಲ್ಲಿ ಎಷ್ಟು ಅಡುಗೆ ಪ್ರಿಪ್ರೇಷನ್ ಮಾಡ್ಬೋದು, ಈ ರೀತಿಯಾದ ಒಂದು ಸಮಸ್ಯೆ ಉದ್ಭವ ಆಗ್ಬೋದು ಅಂತೇಳಿ ಮುಂದಿನ ದಿವಸದಲ್ಲಿ. ಯಾಕಂದರೆ ಒಬ್ಬರಿಗೆ ಒಂದೇ ತಿಂಡಿ ಕೊಡ್ಬೋದು. ಈಗ ನಮ್ಮಲ್ಲಿ 1,500 ಜನ ಗ್ರಾಹಕರು ಬರ್ತಾರೆ, ಒಬ್ಬರಿಗೆ 4 ಐಟಮ್ ತಿಂದರೆ ನಾವು ಪ್ರಿಪ್ರೇಷನ್ ಮಾಡಲೇಬೇಕು. ನೀವು ಒಂದೇ ಐಟಮ್ ತಿನ್ನಿ ಅಂತ, ಹಸಿ ಐಟಮ್ ಯಾವುದು ತಿನ್ನೋಕ್ಕಾಗಲ್ವಾ, ಬೇಯಿಸಿದ ಐಟಮೇ ತಿನ್ನಬೇಕಾ, ಎಲ್ರಿಗೂ ನಾವು ಕೊಡಲೇಬೇಕಾ? ನಮ್ಮ ಉದ್ದೇಶ ಹಾಗೆ, ಯಾವುದೇ ಕಾರಣಕ್ಕೂ ಯಾರಿಗೂ ತೊಂದರೆ ಆಗಬಾರ್ದು ಅಂತ. ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ದಿನಕ್ಕೆ 6 ರಿಂದ 7 ಸಿಲಿಂಡರ್ ಬೇಕು. ಸಾಮಾನ್ಯ ಹೋಟೆಲ್ಗಳಲ್ಲಿ ದಿನಕ್ಕೆ 2 ರಿಂದ 3 ಸಿಲಿಂಡರ್ ಬಳಕೆ ಮಾಡ್ತಾರೆ. ಸ್ಟಾರ್ ಹೋಟೆಲ್ಗಳಲ್ಲಿ ಪ್ರತಿದಿನ 15ಕ್ಕೂ ಅಧಿಕ ಸಿಲಿಂಡರ್ ಬಳಕೆಯಾಗುತ್ತೆ. ಸಣ್ಣ ಪುಟ್ಟ ಹೋಟೆಲ್ಗಳಿಗೆ 1 ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡಲಿಟ್ಟು ಈಗಾಗಲೇ ವಾಣಿಜ್ಯ ಗ್ಯಾಸ್ ಪೂರೈಕೆ ನಿಲ್ಲಿಸಲಾಗಿದೆ. ಆದ್ದರಿಂದ ಈಗ ಕೆಲವೆಡೆ ಸೌದೆ ಒಲೆಗಳನ್ನ ಬಳಕೆ ಮಾಡಲು ಹೋಟೆಲ್ಗಳು ಮುಂದಾಗಿವೆ. ಹೋಟೆಲ್ನ ಮೆನುಗಳಲ್ಲೂ ಬದಲಾವಣೆ ಮಾಡಲು ನಿರ್ಧಾರ. ವಾಣಿಜ್ಯ ಗ್ಯಾಸ್ ಕೊರತೆ ಜಾಸ್ತಿಯಾಗಿದೆ. 4-5 ಸಿಲಿಂಡರ್ಗಳನ್ನು ಪೂರೈಕೆ ಮಾಡಬೇಕಿದ್ದ ಜಾಗದಲ್ಲಿ 1-2 ಸಿಲಿಂಡರ್ಗಳನ್ನ ಪೂರೈಕೆ ಮಾಡಲಾಗಿದೆ. ಆದ್ದರಿಂದ ಹೋಟೆಲ್ ಮಾಲೀಕರು ತಮ್ಮ ಹೋಟೆಲ್ಗಳನ್ನೇ ಬಂದ್ ಮಾಡೋ ಸ್ಥಿತಿಗೆ ತಲುಪಿದ್ದಾರೆ. ಇನ್ನು ಕೆಲವೇ ದಿನ ಯುದ್ಧ ಮುಂದುವರೆದರೆ ಖಂಡಿತ ಹೋಟೆಲ್ ಬಂದ್ ಮಾಡೋದು ಪಕ್ಕಾ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಇನ್ನು ಕೆಲವರು ಕೆಲವೊಂದು ಐಟಂಗಳನ್ನ ಕಟ್ ಮಾಡಿ ಮೆನುವಿನಲ್ಲಿ ಕಡಿಮೆ ಮಾಡಲು ತೀರ್ಮಾನಿಸಿದ್ದಾರೆ. ಗ್ಯಾಸ್ ಬಂದ್ ಮಾಡಿರೋದಲ್ಲ, ಗ್ಯಾಸ್ ಇದ್ರೇನೆ ಉರಿಸೋದು. ಇರೋ ಲಿಮಿಟೆಡ್ ಗ್ಯಾಸಲ್ಲಿ ಆದಷ್ಟು ಆಪ್ಟಿಮೈಸೇಷನ್ ಮಾಡ್ತಾ ಇದೀವಿ. ನಮ್ಮ ರಿಸೋರ್ಸಸ್ನ 4 ಹಂಚನ್ನ 2 ಹಂಚಿಗೆ ಓಡಿಸ್ತಾ ಇದೀವಿ. ಪೂರಿ ನಿಲ್ಸಿದೀವಿ, ಸಾಂಬಾರು ಕಡಿಮೆ ಮಾಡಿದೀವಿ. ನೋಡಬೇಕು ಏನೇನು ಸರ್ಕಸ್ ಮಾಡೋಕ್ಕಾಗುತ್ತೋ ಮಾಡೋದು. ಸೊ ದಟ್ ಇನ್ನು 1 ದಿವಸ ಎಕ್ಸ್ಟ್ರಾ ತಳ್ಕೊಂಡು ಮಾಡಿದ್ರೆ ಅಷ್ಟೊತ್ತಿಗೆ ಸರ್ಕಾರ ಏನಾದ್ರು ಒಂದು ಇಂಟರ್ವ್ಯೂನ್ ಮಾಡಿ ಒಂದು ಸೊಲ್ಯೂಷನ್ ಕೊಟ್ಟರೆ ನಮ್ಗೆ ಒಂದು ಪರಿಹಾರ ಸಿಗುತ್ತೆ, ಏನು ಅಂತ ಮಾಡೋದು ಅಂತ ಒಂದು ಐಡಿಯಾ ಸಿಗುತ್ತೆ ಅಂತ. ಹೋಟೆಲ್ ಮಾತ್ರವಲ್ಲ, ವಾರ್ನ ಎಫೆಕ್ಟ್ ಪಿಜಿ ಮಾಲೀಕರಿಗೂ ತಟ್ಟಿದೆ. ಕಮರ್ಷಿಯಲ್ ಗ್ಯಾಸ್ ಸಿಗದೆ ಸಂಕಷ್ಟ ಎದುರಿಸುವಂತಾಗಿದೆ. ಬೆಂಗಳೂರಿನ ಪಿಜಿಗಳ ಮಾಲೀಕರು ಕೂಡ ಸಿಲಿಂಡರ್ ಸಿಗದೆ ಕಂಗಾಲಾಗಿದ್ದಾರೆ. ಬೆಂಗಳೂರಿನಲ್ಲಿ ಇವೆ 15,000ಕ್ಕೂ ಅಧಿಕ ಪಿಜಿಗಳು. ಇನ್ನು 10 ಲಕ್ಷಕ್ಕೂ ಹೆಚ್ಚು ಮಂದಿ ಈ ಪಿಜಿಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈಗ ಕಮರ್ಷಿಯಲ್ ಗ್ಯಾಸ್ ಸಿಗದೇ ಇರೋ ಕಾರಣಕ್ಕೆ ಬೆಂಗಳೂರಿನ ಕೆಲ ಪಿಜಿಗಳಲ್ಲಿ ಆಹಾರದ ಮೆನು ಕೂಡ ಚೇಂಜ್ ಮಾಡಲಾಗಿದೆ. ಗ್ಯಾಸ್ ಕೊರತೆ ಇರೋದ್ರಿಂದ ಚಪಾತಿ ರೊಟ್ಟಿ ಮಾಡದೇ ಇರಲು ನಿರ್ಧಾರ ಮಾಡಲಾಗಿದೆ. ಕೇವಲ ಅನ್ನ ಸಾಂಬಾರ್ ಪಲಾವ್ ತಯಾರಿಸಲು ಮಾತ್ರ ನಿರ್ಧರಿಸಲಾಗಿದ್ದು ನಿಯಮ ಜಾರಿ ಮಾಡಲಾಗಿದ್ದು ಇನ್ನೊಂದು ವಾರಕ್ಕಾಗುವಷ್ಟು ಮಾತ್ರ ಸಿಲಿಂಡರ್ಗಳಿದ್ದು ಮುಂದಿನ ವಾರದಿಂದ ಏನು ಮಾಡೋದು ಅನ್ನೋ ಚಿಂತೆಯಾಗಿದೆ ಅಂತಿದ್ದಾರೆ ಪಿಜಿ ಮಾಲೀಕರು. ಯಾಕಂದ್ರೆ ಎಷ್ಟೋ ಕಡೆ ಹೋಟೆಲ್ ಮಾಲೀಕರು ಕೂಡ ಪಿಜಿಗಳಿಗೆ ಟೈಅಪ್ ಆಗಿ ಪದಾರ್ಥ ಊಟದ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಇದೆ. ಸೊ ಹಾಗಾಗಿ ಎಲ್ಲೋ ಒಂದು ಹತ್ರ ನಮಗೂ ಕೂಡ ಇದ್ರ ಬಿಸಿ ತಡ್ತಾ ಇದೆ. ಏನು ಒಂದು ಮೆನುಗಳಲ್ಲಿ ಬದಲಾವಣೆ ಮಾಡಿಕೊಂಡು ಅಟ್ಲೀಸ್ಟ್ ಒಂದು ವಾರದವರೆಗೂ ತಳ್ತಕ್ಕದ್ದು. ಯಾಕಂದ್ರೆ ಖಾಲಿ ಆದ ತಕ್ಷಣ ಸಿಲಿಂಡರ್ ತಂದು ಕೊಡ್ಲಿಲ್ಲ ಅಂದ್ರೆ ಸೊ ಇರ್ತಕ್ಕಂಥ ಸಿಲಿಂಡರ್ನ ಸಮರ್ಪಕವಾಗಿ ಬಳಸ್ತಕ್ಕಂಥದ್ದು ಆಗುತ್ತೆ. ಒಂದು ವಾರಕ್ಕೆ ಬರ್ತಕ್ಕಂಥದ್ದನ್ನ ಇನ್ನೂ ಒಂದು 6 ದಿನ ಹೆಚ್ಚಿಗೆ ಅದನ್ನ ನಿಭಾಯಿಸಲಿಕ್ಕೆ ಏನೆಲ್ಲ ಕ್ರಮಗಳು ಬೇಕು ಅದನ್ನ ತಗೋಬೇಕು ಅಂತ ಇರ್ತಕ್ಕಂಥ ಪರಿಸ್ಥಿತಿ. ಮಾನವೀಯ ಮೌಲ್ಯಗಳನ್ನ ನಾವು ನೋಡಿಕೊಂಡು ಎಲ್ಲಾ ಸಮಯದಲ್ಲಿ ಮಾಲೀಕರು ಲಾಭ ನಷ್ಟದ ಒಂದು ಹಿತಾಸಕ್ತಿ ನೋಡೋದು. ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಮತ್ತೆ ನಾಳೆಯ ಪರಿಸ್ಥಿತಿನ ನೋಡಿಕೊಂಡು ಸೊ ನಾವು ಮುಂದಿನ ನಿರ್ಧಾರಗಳನ್ನ ಯಾವ ರೀತಿ ಮಾಡ್ಬೋದು ಅಂತ 20 ಲೀಟರ್ ರೈಸ್ ಕುಕ್ಕರು ಇಂಥವೆಲ್ಲ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ ಸಿಗುತ್ತವೆ. ಅದು ಸಣ್ಣ ನಿರ್ಧಾರಗಳನ್ನ ಈಗಾಗಲೇ ನಡೆಸ್ತಾ ಇದ್ದೀವಿ ಸರ್. ಕೇಂದ್ರ ಸರ್ಕಾರಕ್ಕೆ ಸಿಎಂ ಬರೆದ ಪತ್ರದಲ್ಲೇನಿದೆ? ಗ್ಯಾಸ್ ಬೆಲೆ ಏರಿಕೆ ಅಭಾವ ಸೃಷ್ಟಿಸಿದ್ರೆ ಹುಷಾರಂತ ತೈಲ ಕಂಪನಿಗಳಿಗೆ ಕೇಂದ್ರ ಸರ್ಕಾರದಿಂದ ಎಸ್ಮಾ ಜಾರಿ ಮಾಡಲಾಗಿದೆ. ಪ್ರಧಾನಿ ಮೋದಿ ಅವರನ್ನ ಭೇಟಿಯಾದ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪೂರಿ ಚರ್ಚೆ ನಡೆಸಿದ್ದಾರೆ. ತೈಲ ಪೂರೈಕೆ ಅಗತ್ಯತೆ ಸರಬರಾಜು ಬಗ್ಗೆ ಮೋದಿ ಮತ್ತು ಹರ್ದೀಪ್ ಸಿಂಗ್ ಪೂರಿ ಚರ್ಚೆ ನಡೆಸಿದ್ದಾರೆ. ಕೇಂದ್ರ ಸರ್ಕಾರದ ಮಧ್ಯಸ್ಥಿಕೆಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ಗ್ಯಾಸ್ ಕೊರತೆಯಿಂದ ಮದುವೆ ಮಂಟಪ, ಹಾಸ್ಟೆಲ್, ಧಾರ್ಮಿಕ ಕಾರ್ಯಕ್ರಮಗಳಿಗೂ ತೊಂದರೆಯಾಗುತ್ತೆ. ದುಬಾರಿ ಹಣ ಕೊಟ್ಟು ಖರೀದಿ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ಕೇಂದ್ರ ಸರ್ಕಾರ ಕೂಡಲೇ ಮಧ್ಯಸ್ಥಿಕೆ ವಹಿಸಿ ಗ್ಯಾಸ್ ಲಭಿಸುವಂತೆ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. 115 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 60 ರೂಪಾಯಿನ ಡೊಮೆಸ್ಟಿಕ್ ಇದು ಮಾಡಿದ್ದಾರೆ. ಸೊ ಇದು ಬಹಳ ಹೆಚ್ಚಾಗಿದೆ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ. ಅವರು ಮಾಡ್ತಾ ಇರೋದು ಸರಿಯಾಗಿದೆ. ನೋಡಿ, ಪಾರ್ಲಿಮೆಂಟಲ್ಲಿ ಸರ್ಕಾರ ಇದನ್ನು ಚರ್ಚೆ ಮಾಡಬೇಕು. ಇವತ್ತರೆಗೂ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅದಕ್ಕೆ ನಮ್ಮ ಎಲ್ಲ ಎಂಪಿಗಳು, ಇಂಡಿಯಾ ಒಕ್ಕೂಟದ ಎಂಪಿಗಳೆಲ್ಲ ನಿನ್ನೆಲ್ಲ ಪ್ರತಿಭಟನೆ ಮಾಡಿದ್ದಾರೆ.
ಸದ್ಯಕ್ಕೆ ಗ್ಯಾಸ್ ಕೊರತೆ ಮೇಲ್ನೋಟಕ್ಕೆ ಎದ್ದು ಕಾಣ್ತಿದೆ. ಬೆಂಗಳೂರು ಈಗಾಗಲೇ ಪರಿಣಾಮಗಳನ್ನ ಎದುರಿಸ್ತಿದೆ. ಇನ್ನು 3-4 ದಿನ LPG ಪೂರೈಕೆ ನಿಂತು ಹೋದ್ರೆ ಖಂಡಿತ ಹೋಟೆಲ್ಗಳನ್ನು ಬಂದ್ ಮಾಡಬೇಕಾಗತ್ತೆ. ಜನರು ಸಂಕಷ್ಟಕ್ಕೆ ಸಿಲುಕೋದು 100% ಸತ್ಯ.